सर्वस्व संबंध सन्मति तन मन चिता की भस्मरम। ಈಗ ರಾಜಲಕ್ಷ್ಮಿ ಡೈರೆಕ್ಟ್ ಆಗಿ ಮೇಲ್ ಹೋಗ್ತಾಳೆ. ಪುರೋಹಿತರ ಕೈಯಲ್ಲಿ ಆ ತೀರ್ಥ ಕೊಡೋ ಹಾಗೆ ಮಾಡ್ತೀನಿ. Sorry, I took flowers. ಪುರೋಹಿತ್ರೆ, ಈ ಅಪಶಕುನ ಏನು ಪುರೋಹಿತ್ರೆ? ತೀರ್ಥ ಎಲ್ಲ ಚೆಲ್ಲೋಯ್ತಲ್ಲ. ಇದು ಗೊತ್ತಿಲ್ಲದೆ ಆಗಿರೋದ್ರಿಂದ ಏನೂ ಆಗೋದಿಲ್ಲ ಬಿಡಿ. ಬೇರೆ ಕಳಸ ತಗೊಂಡ್ ಬರ್ತೀನಿ ರೀ. ತಗೊಳ್ಳಿ ಪುರೋಹಿತ್ರೆ. अचम्यम केशवाय स्वाहा, ओम नारायणाय स्वाहा, ओम माधवाय स्वाहा, ओम गोविंदाय नमः, ओम विष्णुवे नमः, मधुसूदनाय नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः. ಬಾ ಚಿಕ್ಕಮ್ಮ. ಆದ್ಯಾ, ನಾನು ಹೇಳ್ತೀನಿ. ಏನಾದ್ಯಾ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಬೇಗ ಬಾ ಚಿಕ್ಕಮ್ಮ. ಕೆಲ್ಸ ಇದೆ ಅಂತ ಹೇಳಿ ನೀರ್ ಹತ್ರ ಕರ್ಕೊಂಡ್ ಬಂದಿದ್ಯಲ್ಲ. ಚಿಕ್ಕಮ್ಮ, ಕೆಲ್ಸ ಇಲ್ಲೇ ಇರೋದು. ಇಲ್ಲಿಗ ನನ್ನ ಪೆಟ್ಟಿಗೆಗೆ ಹಾಕಿ ನೀರಲ್ಲಿ ಮುಳುಗಿಸ್ದಾಗ ಬದುಕಿ ಹೊರಗ್ ಬಂದಿದ್ ಇಲ್ಲಿಂದಾನೆ. ಆದ್ರೂ ನಿನಗ್ ಇಲ್ಲೇನ್ ಕೆಲ್ಸ? ಅಪ್ಪಿ ತಪ್ಪಿ ಮತ್ತೆ ಕರ್ಕೊಂಡ್ ಹೋಗಿ ನೀರಲ್ಲಿ ಮುಳುಗಿಸ್ತೀಯಾನು? ನಾನ್ ಬರಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ಅಬ್ಬಾ ಚಿಕ್ಕಮ್ಮ. ಅಲ್ಲಿ ನೋಡು, ಅಲ್ಲಿದಾರಲ್ಲ, ಅವ್ರಗಳ ಜೊತೆ ಮಾತಾಡೋದಕ್ ಬಂದಿದೀವಿ, ಸರಿನಾ?
ನೀನ್ ಬಾ, ನೀನೇನ್ ಹೆದರ್ಬೇಡ, ಬಾ ಚಿಕ್ಕಮ್ಮ. ಚಿಕ್ಕಮ್ಮ, ಬಲೆ ಬೀಸಿ ನಿನ್ನ ಹೊರಗಡೆ ಕರ್ಕೊಂಡ್ ಬಂದ್ರು ಅಂತ ಹೇಳ್ದೆ, ಅದು ಇವ್ರೇನಾ? ಹಾ ಇವ್ರೆ. ಏನಮ್ಮ ಇವ್ರೇ ನಮ್ಮನ್ ತೋರಿಸ್ತಾ ಇದಾರೆ? ನಾವೇನ್ ತಪ್ಪು ಮಾಡಿದ್ವಿ? ನೀವೇನ್ ತಪ್ಪು ಮಾಡಿಲ್ಲ. ನೀವು ನಮ್ ಚಿಕ್ಕಮ್ಮನ ಕಾಪಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಅದಕ್ಕೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಇದು ತಗೊಳ್ಳಿ. ಧನ್ಯವಾದನಮ್ಮ, ಥ್ಯಾಂಕ್ ಯು. ನೀವು ನಮಗೆ ಇನ್ನೊಂದು ಸಹಾಯ ಮಾಡ್ತೀರಾ? ಹೇಳಮ್ಮ, ಏನ್ ಮಾಡ್ಬೇಕು? ಅದು ನಮ್ ಚಿಕ್ಕಮ್ಮನ ಪೆಟ್ಟಿಗೆಯಲ್ಲಿ ತಗೊಂಡ್ ಬಂದು ನೀರಿಗೆ ಹಾಕುವಾಗ ನೀವು ಯಾರನ್ನಾದ್ರೂ ನೋಡಿದ್ರಾ? ಇಲ್ಲಮ್ಮ, ಆ ಪೆಟ್ಟಿಗೆನ ಯಾವಾಗ ನೀರಲ್ಲಿ ಹಾಕಿದ್ರೋ ನಮಗ್ ಗೊತ್ತಿಲ್ಲಮ್ಮ. ನಾವು ಬಂದು ನೀರಲ್ಲಿ ತೆಪ್ಪ ಹಾಕ್ಬೇಕು ಅನ್ನೋ ಸಮಯಕ್ಕೆ ಆ ಪೆಟ್ಟಿಗೆ ಸಿಕ್ತಮ್ಮ. ತೆಗೆದು ನೋಡಿದ್ರೆ ದಡಾರ್ ಅಂತ ಅಮ್ಮವರು ಮೇಲಕ್ಕೆ ಎದ್ಬಿಟ್ರು. ನಾವು ಭಯ ಪಟ್ಕೊಂಡು ನೀರಲ್ಲಿ ಬಿದ್ಬಿಟ್ವಿ. ಅಷ್ಟೇನಮ್ಮ ನಡೆದಿದ್ದು. ಅದನ್ನ ಬಿಟ್ಟು ನಮ್ಗೇನು ಗೊತ್ತಿಲ್ಲಮ್ಮ. ಅಂದ್ರೆ ಇಲ್ಲಿ ಸುತ್ತಮುತ್ತಲಿ ಯಾವ್ದಾದ್ರು ವಾಹನ ಆಗ್ಲಿ, ಯಾರಾದ್ರೂ ಮನುಷ್ಯರಾಗ್ಲಿ, ಒಬ್ರು ಯಾರಾದ್ರೂ ಹೆಂಗ್ಸು ಕಾಣಿಸಿದ್ರಾ? ಅಯ್ಯೋ, ಅವತ್ತು ಸಂಜೆಯಿಂದ ಇವತ್ತಿನವರೆಗೂ ನನಗೆ ಯಾರೂ ಕಾಣಿಸೇ ಇಲ್ಲಮ್ಮ. ಹೌದಾ? ಅವ್ರು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬಂದೆ. ಏನೋ ತಿಳ್ಕೊಳ್ದೇನೆ ಹೋಗ್ತಾ ಇದ್ದೀನಿ. ಅಂದ್ರೆ ಯಾರೋ ಗೊತ್ತಿಲ್ಲ ಅಂತಿದ್ಯಾ? ಅವ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರಲ್ಲ. ಅಂದ್ರೆ ಆ ಯಾರೋ ನೀನಲ್ಲ ಅಂತ್ಯಾ? ನಾನ್ ಯಾಕೆ ಆಗ್ತೀನಿ ಚಿಕ್ಕಮ್ಮ? ಅಷ್ಟಕ್ಕೂ ನಾನ್ ಯಾಕೆ ನಿನ್ನ ಸಾಯಿಸ್ಬೇಕು ಅಂತ ನೋಡ್ಲಿ ಹೇಳು? ಹೋಗ್ಲಿ, ನಿನ್ನ ಸಾಯಿಸುವಂತ ಅವಶ್ಯಕತೆ ನನಗೇನಿದೆ? ನಿನ್ನ ಸಾಯಿಸಿದ್ರೆ ನನಗೇನ್ ಬರುತ್ತೆ ಹೇಳು? ಏನೂ ಬರಲ್ಲ. ನಿನ್ನ ಸಾಯಿಸಿದ್ರೆ ಸಾಸಿವೆ ಕಾಳಷ್ಟು ಉಪಯೋಗ ಇಲ್ಲ ನನ್ಗೆ. ಆದ್ರೂ ಕೋಪದಲ್ಲಿ ಸಾಯಿಸ್ಬೋದಲ್ವಾ ಅನ್ನೋ ಡೌಟ್ ನಿನಗ್ ಬರ್ಬೋದು. ಹೌದು ಅಲ್ವಾ? ಕರೆಕ್ಟೇ ಅಲ್ವಾ? ಅಲ್ವಾ? ನಾನಂದ್ರೆ ಕೋಪದಿಂದ ಹಾಗ್ ಮಾಡಿರ್ಬಹುದು ಅನ್ನೋ ಡೌಟು ನಿನಗ್ ಬಂದ್ರೆ ಬರ್ಬಹುದು. ಸೀನುನ ಚಿಕ್ಕ ವಯಸ್ಸಿಂದ ನೀನ್ ನೋಡ್ತಾ ಇದೀಯ ಅಲ್ವಾ? ಸೀನು ನಿನ್ನ ಸಾಯಿಸ್ಬೇಕು ಅಂತ ನೋಡ್ತಾನ ಹೇಳು? ಸರಿ, ನನ್ ಮೇಲೆ ನಿನಗೆ ನಂಬಿಕೆ ಇಲ್ಲ, ಸೀನು ಮೇಲೆ ನಂಬಿಕೆ ಅಂತೂ ಬರ್ತಾನೆ ಇಲ್ಲ. ಆದ್ರೆ ದೊಡ್ಡಮ್ಮ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಇರುವೆ ಕೂಡ ಹಾನಿ ಮಾಡೋದಿಲ್ಲ ನಮ್ ದೊಡ್ಡಮ್ಮ. ಅಂತವ್ರು ನಿನ್ನ ಸಾಯಿಸೋದಕ್ ನೋಡ್ತಾರಾ? ನಮ್ ಜೊತೆ ಕೈ ಜೋಡಿಸ್ತಾರಾ ಹೇಳು? ನಿನ್ನ ಸಾಯಿಸೋದಕ್ ನೋಡ್ತಾರಾ? ಚಿಕ್ಕಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನಿನ್ನ ಮದ್ವೆಗ್ ಬರ್ದೇ ಇರೋ ಹಾಗೆ ತಡೆಯೋದೆ ನಮ್ಮ ಉದ್ದೇಶ ಆಗಿತ್ತು. ಅದಕ್ಕೆ ನಿನ್ನ ಹುಷಾರಾಗಿ ಪೆಟ್ಟಿಗೆಯಲ್ಲಿ ಹಾಕಿ ಆ ಹಿತ್ಲಲ್ಲಿ ಬಚ್ಚಿಟ್ಟಿದ್ವಿ. ಅಲ್ಲಿವರೆಗೂ ಮಾತ್ರನೇ ನಾವು ಮೂವರು ಇನ್ವಾಲ್ವ್ ಆಗಿದ್ದು. ಅದಾದ್ಮೇಲೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಇದು. ನೀನ್ ಬಾ. ಅದು ಅದೇನೆ ಅಲ್ವಾ? ಅಷ್ಟೊಂದು ಕಿಕ್ ಹೊಡ್ದಿದ್ಯಾನೋ ನಿನಗೆ? ಅಷ್ಟೊಂದು ಡೌಟ್ ಪಡ್ತಿದ್ಯಾ? ಅದು ಅದೇನೇ ಕಣೋ. ಎಣ್ಣೆ ತುಂಡು ಆಗೋಯ್ತು. ಹೆಣ್ಣು ಎಲ್ಲೆ ಅಂತ ನೋಡಿದ್ರೆ
ಸರಿಯಾಗಿ ಸಿಕ್ಕಾಕೊಂಡೆ. ಏಯ್ ಇಲ್ಲೋಡಿ, ಮರ್ಯಾದೆಗೆ ನಮ್ಮನ್ ಬಿಟ್ಬಿಡಿ. ನಮ್ಮ ಮನೆಯವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸತ್ತೆ. ನನಗೆ ಯಾಕೆ ಗೊತ್ತಿಲ್ಲ, ಅಂದ್ರೂ ನಿನ್ನ ಯಾರು ತಡದ್ರೆ ನಾನು ನಿಲ್ಸಿದ್ದು 7 ನೀನು ಆಗ್ಬೋದು. ನಾನು ಹೋಗ್ತೀನಿ ಅದ್ಯಾ, ಮತ್ತೆ ಸಿಗ್ತೀನಿ. ಏನೇ ಆ ಶಿವರಾಜನ ಹೆಂಡತಿನ ಜೊತೆಲಿ ಕರ್ಕೊಂಡು ಈ ನದಿ ದಡದಲ್ಲಿ ಓಡಾಡ್ತಿದೀಯಾ ಏನು? ಅವತ್ ನಾವು ಆ ಶಿವರಾಜ ಹೆಂಡ್ತಿನ ಎತ್ಕೊಂಡ್ಬಂದು ನೀರಲ್ಲಿ ಹಾಕ್ಲಿಲ್ವೇನೋ, ಅದ್ರ ಬಗ್ಗೆ ಏನ್ ಮಾತಾಡ್ತಿದ್ಯಾ? ನೀನ್ ಸುಮ್ನಿರ. ರಾಮಾಪುರದ ಲೇಡಿ ಜೇಮ್ಸ್ ಬಾಂಡ್ ಅಂತ ಇವಳು ಫೀಲಿಂಗ್ಸ್, ಅದಕ್ಕೆ ಬಂದವಳೆ. ಏನ್ ಮಾತಾಡ್ತಿದ್ಯಾ ನೀನು? ಅಂದ್ರೆ ಆ ಕೆಟ್ಟ ಕೆಲಸ ಮಾಡಿದ್ ಕಿತ್ತೋದವ್ರು ನೀವೇನಾ? ಹೌದು, ನಾವೇ. ಏನೋ ಮಾತಾಡ್ತಿದ್ಯಾ? ನಾವೇ. ಏನ್ ಮಾಡ್ತಾಳ ಅಂತ ಏನೋ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ಏಯ್, ನಾವ್ ಯಾಕೋ ಹೆದರ್ಕೋಬೇಕು? ನಮ್ಮನ್ನ ನೋಡಿ ಅವಳು ಹೆದರ್ಕೋಬೇಕು. ಇವಳೇನ್ ಮಾಡ್ತಾಳ ನಮ್ಮನ್ನ? ಮೊದ್ಲು ಇವಳ ಕತೆ ನೋಡ್ಕೊಳ್ಳೋಣ ಬರ. ಕೆಲಸ ಮಾಡಿ ಏನ್ರಿ? ಏನು? ನಮ್ ರಾಜಿ ನೋಡ್ತಿದ್ದೀರಾ? ಯಾಕೋ ಅಷ್ಟೊತ್ತಿಂದ ತುಂಬಾನೇ ಒದ್ದಾಡ್ತಾ ಇದ್ದಾಳೆ. ಹೌದಲ್ವಾ? ಒಂದ್ಸಲ ಹೋಗಿ ನೋಡು. ರಾಜಿ, ಯಾಕಮ್ಮ, ಏನಾಯ್ತು? ಮುಖದಲ್ಲಿ ಯಾಕೆ ಇಷ್ಟೊಂದು ಬೆವರು ಬರ್ತಿದೆ? ಏನೂ ಇಲ್ಲ ಅಮ್ಮ, ನನಗೇನೂ ಆಗಿಲ್ಲ. ನಾನು ಆರಾಮಾಗೇ ಇದ್ದೀನಿ. ನೀನ್ ಮಾಮೂಲಾಗಿದೆಯಾ ಅಂತ ನನಗನ್ನಿಸ್ತಿಲ್ಲಮ್ಮ. ನನ್ಗ್ಯಾಕೋ ಭಯ ಆಗ್ತಾ ಇದೆ. ನಿಜ ಹೇಳು. ನಿಜಾನೇ ಹೇಳ್ತಿದ್ದೀನಮ್ಮ. ಬೆಳಗ್ಗೆಯಿಂದ ಉಪವಾಸ ಇದ್ದೀನಲ್ಲ, ಸ್ವಲ್ಪ ತಲೆ ಸುತ್ತಾ ಇದೆ ಅಷ್ಟೇ. ನೀನು ಹೋಗಮ್ಮ, ನೀನು ಹೋಗಿ ಕೂತ್ಕೋ.
ಬೆಳಗ್ಗೆಯಿಂದ ಉಪವಾಸ ಇದ್ಲಲ್ಲ. ಶೌರ್ಯ ಸರ್. ಏನ್ ರಾಜಿ? ಸರ್, ವ್ರತ ಇನ್ನು ಎಷ್ಟೊತ್ತರಲ್ಲಿ ಮುಗಿಯುತ್ತೆ? ಯಾಕೆ ರಾಜಿ? ಯಾಕೆ, ಏನಾಯ್ತು? ಏನಿಲ್ಲ ಸರ್, ಅಪ್ಪನ್ಗೆ. ರಾಜಿ ನಿಜ ಹೇಳು, ಏನಾದ್ರು ಪ್ರಾಬ್ಲಮ್ಮಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಸರ್. ನಿಜವಾಗ್ಲೂ ಅಷ್ಟೇನಾ? ಅಷ್ಟೇ ಸರ್, ತಗೊಳ್ಳಿ. ಸ್ವಾಮಿ, ಏನಾಗ್ತಿದೆ ನನಗೆ? ಯಾಕೆ ಹೀಗಾಗ್ತಿದೆ? ಶೌರ್ಯ ಸರ್ ಜೊತೆ ಇನ್ನು 100 ಕಾಲ ಬದುಕಬೇಕು ಅಂತ ಕನಸ್ಕೊಂಡಿರೋ ನಾನು ಇಲ್ಲಿ ಕಣ್ಣು ಮುಚ್ತೀನೇನೋ ಅನ್ನೋಷ್ಟು ಭಯ ಆಗ್ತಿದೆ ದೇವ್ರೆ. ವ್ರತ ಮುಗಿಯೋಕ್ಕೂ ಮುಂಚೆನೇ ಎದ್ರೆ ವ್ರತದ ಫಲ ಸಿಗಲ್ಲ ಅಂತ ನಮ್ಮ ಶೌರ್ಯ ಸರ್ ನನಗೆ ಮತ್ತೆ ಎಲ್ಲಿ ದೂರ ಆಗ್ತಾರೋ ಅಂತ ಇಷ್ಟೊಂದು ನರಕನ ನನ್ನಲ್ಲಿ ಅನುಭವಿಸ್ತಿದ್ದೀನಿ ಸ್ವಾಮಿ. ವ್ರತ ಪೂರ್ತಿ ಆಗೋವರೆಗೂ ನನಗೇನೂ ಆಗಬಾರ್ದು ಸ್ವಾಮಿ. ಅದಾದ್ಮೇಲೆ ನೀನೇ ನನ್ನ ಕಾಪಾಡಬೇಕು, ನೀನೇ ಕಾಪಾಡಬೇಕು. ಅಮ್ಮ, ಆರತಿ ಬೆಳಗಿದ್ರೆ ಇಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಯುತ್ತೆ. ಎಲ್ರೂ ಎದ್ದು ನಿಂತ್ಕೊಳ್ಳಿ. ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಧಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. सम्राजञ्च विराजञ्चाभिश्रीर्याचनो गृहे लक्ष्मीराष्ट्रस्य मुखे तया मासगुं सृजामसि सन्ततश्रीरस्तु सर्वमङ्गलानि भवन्तु नित्यश्रीरस्तु नित्यमङ्गलानि भवन्तु. आनन्दकर्पूरनीराजनं दर्शयामि. नीराजनानन्तरं शुद्धाचमनीयं समर्पयामि. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಎತ್ಕೊಳ್ಳಿ. ರಾಜಿ, ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಅನ್ನೋ ತರ ವ್ರತ ಸಕ್ಸಸ್, ರಾಜಲಕ್ಷ್ಮಿ ಡೆಡ್ ಅಂತ ಹೇಳ್ಬೇಕಿನ್ನು. ಎಲ್ಲಾನು ವ್ರತನ ಮುಂದೆ ಇಟ್ಕೊಂಡು ರಾಜಲಕ್ಷ್ಮಿ ಕಥೆನ ಮುಗಿಸಿದೀನಿ. ಇನ್ನ ಪೀಡೆ ತೊಲಗ್ತು. ನನಗೂ ಶೌರ್ಯ ಸರ್ಗೂ ಮಧ್ಯೆ ಇದ್ದ ಅಡ್ಡಗೋಡೆ ಈ ಕತೆ ಮುಗೀತು. ಇನ್ ಮುಂದೆ ಶೌರ್ಯ ಸರ್ ಪಕ್ಕದಲ್ಲಿ